ಇದು ಟ್ರಾನ್ಸ್ಪರೆಂಟ್ ಇಂಡಿಕೇಟರ್ಸು ನೀವು ನೋಡ್ಬೋದು. ಇವಾಗ ಆಫ್ ಮಾಡಿದ್ದೀನಿ, ಇದು ಫುಲ್ ಟ್ರಾನ್ಸ್ಪರೆಂಟ್ ಇದೆ, ಇದು ಲೈಟ್ ಗ್ಲೋ ಆಗುತ್ತೆ ಇದು ಒಳಗಡೆ. ಸೊ ಈ ಥರ ಇಂಡಿಕೇಟರ್ಸ್ ಯಾವುದೇ ಒಂದು ಗಾಡಿಗೂ ಕೂಡ ಬಂದಿಲ್ಲ. ಲೈಟ್ಸ್ ಮಾತ್ರ ಇದು ತುಂಬಾ ವಿಶೇಷವಾಗಿ ಕೊಟ್ಟಿದ್ದಾರೆ. ಸೊ ಇದು ಈ ಥರ ಇರುತ್ತೆ. ಪಾರ್ಕಿಂಗ್ ಬ್ರೇಕ್ ಬಂದಾಗ, ಲೈಟಿಗೆ ಬಂದಾಗ ಮತ್ತು ಈ ಥರ ಚೇಂಜ್ ಆಗುತ್ತೆ. ಲುಕ್ ವೈಸ್ ನೋಡಿದಾಗ ಇದಕ್ಕೆ ಮ್ಯಾಚಬಲ್ ಗಾಡಿಗಳು ಯಾವುದೂ ಇಲ್ಲ. ಇದು ಎಂಟೈರ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಇವು. ಈ ಗಾಡಿದು ಮೇನ್ ಫೀಚರ್ ಅಂತ ಅಂದರೆ ಇದಕ್ಕೆ ಎರಡು ಟೈರ್ಸ್ಗೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕು ನಿಮಗೆ ಡಿಸ್ಕ್ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿರೋದು ಇದೇ ಫಸ್ಟ್ ಟೈಮು ಈ ಗಾಡಿಗೆ. ಯಾವುದೇ ಗಾಡಿಗಳಿಗೂ ಎಲೆಕ್ಟ್ರಿಕ್ ಗಾಡಿಗಳಿಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸು ಇರೋದಿಲ್ಲ. ಮೇಯ್ನಾಗಿ ಇದಕ್ಕೆ ಸೀಟ್ ಕೀ ಲಾಕ್ ಬಂದು ನೀವು ನೋಡ್ಬೋದು, ಎಲ್ಲ ಪೆಟ್ರೋಲ್ ಗಾಡಿಗಳಿಗೆ ಹೇಗೆ ಬರುತ್ತೋ ಅದೇ ಥರನೇ ಇದೆ. ಸೊ ನಿಮ್ಗೆ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಆಗಲಿ ಅಥವಾ ಟೂಲ್ ಕಿಟ್ ಆಗಲಿ ಕೊಡೋದಿಲ್ಲ. ಈ ಝೀಲಾ ಕಂಪ್ನಿ ಪ್ರತಿಯೊಂದು ಗಾಡಿಗೂ ಇದು ಅವೈಲೇಬಲ್ ಇದೆ. ಇಷ್ಟು ಥರ ನಿಮಗೆ ಇಷ್ಟು ಡಿಸೈನ್ ಇರೋಂಥ ಗಾಡಿಗಳು ನಿಮಗೆ ನಾನ್ ರಿಜಿಸ್ಟರ್ಡ್ ವೆಹಿಕಲ್ಸ್ಗಳಲ್ಲಿ ಸಿಗೋದು ತುಂಬಾ ಯಾವುದೇ ಕಂಪ್ನಿಲೂ ಇಲ್ಲ. ಸೊ ಅಷ್ಟು ಡಿಸೈನ್ ಯುನೀಕ್ ಡಿಸೈನ್ಸ್ ಆಗಿ ಕೊಟ್ಟಿದ್ದಾರೆ. ನಮಸ್ತೆ ಕರ್ನಾಟಕ ಜನತೆಗೆ, ಎಲ್ಲರಿಗೂ ತುಮಕೂರಲ್ಲಿರೋಂಥ ಎಸ್ಮಾಲ್ಗೆ ಸ್ವಾಗತ. ಸೊ ಇವತ್ತು ನಿಮಗೆ ಜೀಲಿಯೋ ಬೈಕ್ಸ್ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಇದರದ್ದು ಲಾಂಚ್ ಇವೆಂಟ್ ಬಗ್ಗೆ ಎಲ್ಲರೂ ನೋಡಿದ್ದೀರ ಈಗ. ಸೊ ನಿಮಗೆ ಇವಾಗ ಈ ಜೀಲಿಯೋ ಕಂಪ್ನಿ ಬಂದು ಡೆಲ್ಲಿಲಿ ಇರೋಂಥ ಹಿಸಾರಲ್ಲಿ ಅನ್ನೋ ಒಂದು ಡಿಸ್ಟಿಕ್ಕಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಇವ್ರದ್ದು ಗಾಡಿಗಳನ್ನ ನಾನು ಇದೇ ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಇದನ್ನು ಲಾಂಚ್ ಮಾಡ್ತಾ ಇರೋದು. ಅದು ಇಷ್ಟು ಮಟ್ಟಕ್ಕೆ ಗ್ರ್ಯಾಂಡಾಗಿ ಇವೆಂಟ್ ಮಾಡಿ ನಾವು ಲಾಂಚ್ ಮಾಡ್ತಾ ಇರೋದು. ಯಾಕಂತಂದರೆ ಇದ್ರದ್ದು ಪ್ರೈಸಿಂಗು ಎಲ್ಲದಕ್ಕೂ ಮತ್ತು ಇದ್ರದ್ದು ಮಾಡೆಲ್ಸ್ಗಳು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಎಲ್ಲ ಯೂನೀಕ್ ಮಾಡೆಲ್ಸು. ಇದಕ್ಕೆ ಯಾವುದೇ ರೀತಿ ಕಾಪಿ ಮಾಡೆಲ್ಸ್ ಅಲ್ಲ, ಇವು ಎಲ್ಲ ಯೂನೀಕ್ ಮಾಡೆಲ್ಸ್ ಇದ್ದಾವೆ. ಸೊ ಹಾಗಾಗಿ ಇದನ್ನು ಇದೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತುಮಕೂರಲ್ಲಿ ಇದು ಲಾಂಚ್ ಆಗ್ತಾಯಿದೆ. ಮತ್ತು ಜೊತೆಗೆ ಎಲ್ಲ ಕರ್ನಾಟಕದಲ್ಲೂ ಬೇರೆ ಬೇರೆ ಡೀಲರ್ಸ್ಗಳು ಇದ್ದಾರೆ. ಸೊ ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ಮುಂದೆ ಕೊಡ್ತಾ ಹೋಗ್ತೀನಿ, ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಬೋದು. ಇವಾಗ ಎಲ್ಲರಿಗೂ ಜೀಲೋ ಇವೆಂಟ್ ಬಗ್ಗೆ, ನಿಮಗೆ ಲಾಂಚ್ ಇವೆಂಟ್ ಬಗ್ಗೆ ಎಲ್ಲ ನೋಡಿದ್ದಾಯಿತು. ಸೊ ಇವಾಗ ಒಬ್ಬೊಬ್ಬರದೇ ಡೀಲರ್ಸ್ನ ಪರಿಚಯ ಮಾಡಿಕೊಡ್ತೀನಿ. ಈ ಜೀಲೋ ಕಂಪ್ನಿ ಗಾಡಿಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಶ್ರೀ ಬೀರೇಶ್ವರ ಮೋಟರ್ಸ್ ಅಂತ ಹೇಳ್ಬಿಟ್ಟಂತ ಹಾಸನ್ನಲ್ಲಿ ಮತ್ತು ಹೊಳೆನರಸೀಪುರದಲ್ಲಿ ವಿಶ್ವನಾಥ್ ಸರ್ ಇದನ್ನು ನೋಡ್ಕೊತಾ ಇದ್ದಾರೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬಂದು ನಿಮಗೆ ಸ್ಕ್ರೀನ್ ಮೇಲೆ ಸಿಗುತ್ತೆ. ಅದೇ ರೀತಿ ನಿಮಗೆ SP ಮೋಟರ್ಸ್ ಬಂದು ನಿಮಗೆ ಚಿಕ್ಕಮಗಳೂರು ಅಜ್ಜಂಪುರದಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು GS ಮೋಟರ್ಸಿಂದ ಇಮ್ರಾನ್ ಸರ್ ಅವರು. ಸೊ ಇವ್ರು ನಿಮಗೆ ಕೋಲಾರಲ್ಲಿ ಶೋರೂಮ್ ಇದೆ. ಸೊ ಇವ್ರ ಕಡೆಯಿಂದನೂ ನಿಮಗೆ ಝೀಲಿಯೋ ಕಂಪ್ನಿದು ಎಲ್ಲ ಗಾಡಿಗಳು ಅವೈಲಬಿಲಿಟಿ ಇರುತ್ತೆ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ನಂಬರ್ ಕೂಡ ನಿಮಗೆ ಇದರದ್ದು ಬರ್ತಾಯಿದೆ. ಸೊ ಇನ್ನು ಸರೋಜಾ ಅಂತ ನಮ್ಮ ವಿಸ್ಮಯ EV ಶೋರೂಮ್ ಅಂತ ಬೆಂಗಳೂರು ಯಲಹಂಕ ಜಕ್ಕುಲಿ ಹೋಟೆಲಿರೋಂಥದ್ದು. ಸೊ ಅವರು ಕೂಡ ಆ ಶೋರೂಮಲ್ಲೂ ಕೂಡ ಅವೈಲೇಬಲ್ ಇದೆ. ಇನ್ನು ಲತೇಶ್ ಅಂತ ಹೇಳ್ಬಿಟ್ಟಂತ ಅರಸೀಕೆರೆ ಶೋರೂಮಿಂದ ವಿಸ್ಮಯ EV ಇಂದನೇ. ಸೊ ಇವ್ರಿಗೆ ನೀವು ಝೀಲಿಯೋ ಬೈಕ್ಸ್ಗಳು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅವ್ರದ್ದು ನಂಬರ್ಸ್ ಬರ್ತಾಯಿದೆ. ಇನ್ನು ನಿಮಗೆ ಗೊತ್ತಾಯಿದೆ, ನಾನು ತುಮಕೂರಲ್ಲಿ ಇರ್ತೀನಿ. ತುಮಕೂರು ಶೋರೂಮಲ್ಲಿ ನಾವು ಅವೈಲೇಬಲ್ ಇರ್ತೀವಿ. ಎಲ್ಲ ಗಾಡಿಗಳು ಅಲ್ಲೇ ಸಿಗುತ್ತೆ. ಧನ್ಯವಾದಗಳು. ಅವೆಲ್ಲ ತಿಳಿಸಾಗೆ ಇವಾಗ ಮಾಡ್ಲುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಎಲ್ಲ ಥರದ್ದು ಮಾಡಲ್ಗಳು ಝೀಲಿಯೋ ಕಂಪ್ನಿದು ಎಲ್ಲ ಮಾಡೆಲ್ಸ್ಗಳು ಇಲ್ಲಿ ನಿಮಗೆ ಕಾಣಕ್ಕೆ ಸಿಗುತ್ತೆ. ಇದು 5 ಮಾಡೆಲ್ಸ್ ಇದ್ದಾವೆ ಇಲ್ಲಿ. ಬಟ್ ಆದರೆ ಇನ್ನು ಟೋಟಲಾಗಿ ಇದರೊಳಗಡೆ 12 ಮಾಡಲ್ ಇದ್ದಾವೆ. ಸೊ ಇವಾಗ ಸದ್ಯಕ್ಕೆ ಇರೋ ಅಂಥ ಮಾಡೆಲ್ಸ್ಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ಇದು ಫಸ್ಟ್ ಬಂದು ನಿಮಗೆ Xment 2 ಅಂತ ಹೇಳ್ಬಿಟ್ಟಂತ ಒನ್ ಆಫ್ ದ ಲೇಟೆಸ್ಟ್ ವೆಹಿಕಲ್ ಲಾಂಚ್ ಆಗಿರೋದು ಝೀಲಿಯೋ ಕಂಪ್ನಿಲಿ. ನೀವು ನೋಡ್ತಾ ಇರ್ಬೋದು, ಇದರದ್ದು ಲುಕ್ ವೈಸು ನಿಮಗೆ ಯಾವುದೇ ಗಾಡೀಲಿ ಇವತ್ತಿನವರೆಗೂ ಎಲ್ಲೂ ಕೂಡ ನೀವು ಈ ಥರ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಲುಕ್ ಇದೆ, ಒಂದು ಸ್ಪೋರ್ಟಿ ಲುಕ್ ಇದೆ. ಇದು ಬಂದು ನಿಮಗೆ ಕಾಲೇಜು ಮಕ್ಳುಗಳಿಗಾಗಲಿ ಅಥವಾ ಸ್ಟೂಡೆಂಟ್ಸ್ಗಳಿಗಾಗಲಿ ಮತ್ತು ಎಲ್ಲ ಹೆಂಗಸರು ಅಥವಾ ಆಫೀಸ್ಗೆ ಹೋಗೋದಕ್ಕಾಗಲಿ ಮತ್ತೊಂದಕ್ಕೆ ಏನಕ್ಕಾದರೂ ಯುಟಿಲೈಸ್ ಮಾಡ್ಕೊಬೋದು. ವೆರಿ ಸ್ಟರ್ಡಿ ಗಾಡಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಕ್ವಾಲಿಟಿ ವೈಸ್ ನೋಡೋಕೆ ಹೋದಾಗಲೂ ತುಂಬಾ ಚೆನ್ನಾಗಿದೆ. ಒಂದೊಂದರದ್ದೇ ಸ್ಪೆಸಿಫಿಕೇಷನ್ ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಗಾಡಿ ಬಂದು ಇದು
ಎಕ್ಸ್ಮೆನ್ 1 ಅಂತ ಹೇಳ್ಬಿಟ್ಟಂತ. ಸೊ ಇದು ಬಂದು ಫಸ್ಟ್ ಬಂದಿದ್ದು ಲಾಂಚ್ ಆಗಿದ್ದು ಎಕ್ಸ್ಮೆನ್ 1 ಅಂತ ಹೇಳ್ಬಿಟ್ಟಂತ. ಸೊ ಇದು ಬಂದು ಎಕ್ಸ್ಮೆನ್ 2.0 ಅಂತ ಹೇಳ್ಬಿಟ್ಟಂತ. ಈ ಗಾಡಿ ಬಂದು ಎಕ್ಸ್ಮೆನ್ 2.0 ಅಂತ ಹೇಳ್ಬಿಟ್ಟಂತ. ಈ ಗಾಡಿ ಬಂದು ಎಕ್ಸ್ಮೆನ್ 1 ಅಂತ ಹೇಳ್ಬಿಟ್ಟಂತ. ಸೊ ಇದ್ರದ್ದು ನೀವು ನೋಡ್ಬೋದು, ಇದರದ್ದು ಲುಕ್ಕಿಂದ ಇದನ್ನು ಎನ್ಹ್ಯಾನ್ಸ್ ಮಾಡಿ ಈ ಗಾಡಿಗಳನ್ನ ಬಿಟ್ಟಿದ್ದಾರೆ. ಸೊ ಈ ಗಾಡಿ ಇಲ್ಲಿರೋಂಥ 3 ಮಾಡೆಲ್ ಗಾಡಿಗಳು ಬಂದು ಗ್ರೇಸಿ ಅಂತನ ಹೆಸರಲ್ಲಿ ಬರ್ತವೆ. ಸೊ ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಹೆಸರಲ್ಲಿ ಬರ್ತವೆ ಈ ಮಾಡೆಲ್ಸ್ಗಳು. ಸೊ ಇದು ಬಂದು ಹೊಸದಾಗಿ ಬಂದಿರೋಂಥ ಲಾಂಚ್ ಆಗಿರೋಂಥ ಗಾಡಿ. ಇದನ್ನು ಕೂಡ ಇದು ಬಂದು ಗ್ರೇಸಿ ಪ್ರೋ ಅಂತ ಹೇಳ್ಬಿಟ್ಟಂತ. ಇದನ್ನು ಕೂಡ ಎಕ್ಸ್ಮೆನ್ 2 ಥರನೇ ನಿಮಗೆ ಸ್ಟರ್ಡಿಯಾಗಿ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ ನೀವು ಈ ಥರ ಗಾಡಿಗಳನ್ನ ಬೇರೆ ಕಡೆ ನೋಡಿರ್ಬೋದು, ಬಟ್ ಅದಕ್ಕಿಂತ ಕ್ವಾಲಿಟಿ ವೈಸ್ ಆಗಿರಲಿ ಅಥವಾ ಆಪ್ಷನ್ಸ್ ವೈಸ್ ಆಗಿರಲಿ ಎಲ್ಲದನ್ನು ತುಂಬ ಚೆನ್ನಾಗಿದ್ದಾವೆ. ಸೊ ಗ್ರೇಸಿ ಪ್ರೋ ಅಂತ ಹೇಳ್ಬಿಟ್ಟಂತ ಇದೊಂದು ಗಾಡಿ. ಈಗ ನೆಕ್ಸ್ಟ್ ಇನ್ನೊಂದು ಗಾಡಿ ಬಂದು ಇದು ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ. ಸೊ ನೀವು ನೋಡ್ಬೋದು, ಇದು ರೇಸಿಂಗ್ಗೆ ಅಂತೇಳ್ಬಿಟ್ಟಂತಲೇ ಈಗ ಗಾಡಿಗಳು ಎಲ್ಲ ಬಿಡ್ತಾರೆ. ಹುಡುಗರಿಗೆ ಅಥವಾ ಹುಡುಗಿರಿಗೆ ಯಾರಿಗಾದ್ರೂ ಸರಿ ಆ ಒಂದು ಸ್ಪೋರ್ಟಿ ಲುಕ್ ಬರಲಿ ಅಂತೇಳ್ಬಿಟ್ಟಂತಲೇ ಮಾಡಿರೋಂಥ ಗಾಡಿ ಇದು. ಸೊ ನೀವು ನೋಡ್ಬೋದು ಕಲರ್ ಕಾಂಬಿನೇಷನು 3 ಕಲರ್ ಕಾಂಬಿನೇಷನ್ ಬರುತ್ತೆ ಇದರೊಳಗಡೆ. ಗಾಡಿ ಇದು ನೋಡಲಿಕ್ಕೆ ಅಷ್ಟಲ್ಲ, ಬಟ್ ಓಡಿಸೋದಕ್ಕೂ ಭಾಳ ತುಂಬ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್ ಬಂದು ನಿಮಗೆ ಗ್ರೇಸಿ ಲಿಟಲ್ ಅಂತೇಳ್ಬಿಟ್ಟಂತ. ಸೊ ಇದನ್ನು ಆಲ್ಮೋಸ್ಟ್ ಲಿಟಲ್ ಗ್ರೇಸಿ ಅಂತೇಳ್ಬಿಟ್ಟಂತಲೇ ಅಂತಾರೆ. ಸೊ ಪ್ರೈಸ್ ವೈಸ್ ನೋಡ್ಕೊಂಡಾಗ ಇದು ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ನೀವು ನೋಡ್ಬೋದು, ಇದು 13 ವರ್ಷ ಇಂದ ಮಕ್ಕಳಿಂದ ಹಿಡಿದು ಇದನ್ನು ಓಡಿಸೋದಕ್ಕೆ ಅವಕಾಶ ಇರುತ್ತೆ. ಈ ಮಕ್ಕಳಿಗೆ ಅಥವಾ ಹೆಂಗಸರಿಗೆ ಯೂಸ್ ಮಾಡೋ ಅಂಥ ಗಾಡಿ ಇದು. ಸೊ ಇವಾಗ ಒಂದೊಂದೇ ಸ್ಪೆಸಿಫಿಕೇಷನ್ಸು ಇದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಎಲ್ಲ ಪ್ರತಿಯೊಂದು ಗಾಡಿಗಳಲ್ಲೂ ಏನೇನಿದೆ, ಏನೇನು ಆಪ್ಷನ್ ಇದೆ ಅಂತೇಳ್ಬಿಟ್ಟಂತ. ಮೊದಲನೇ ಗಾಡಿ ಬಂದು ಲಿಟ್ಲ್ ಗ್ರೇಸಿ ಅಂತ ಹೇಳ್ಬಿಟ್ಟಂತ. ಸೊ ಇದರದ್ದು ಆಪ್ಷನ್ ನೋಡೋಕ್ಕೆ ಬಂದಾಗ ನಿಮಗೆ ಭಾಳ ಚಿಕ್ಕ ಗಾಡಿ ಇದು, ಮಕ್ಕಳಿಗೆ ಯೂಸ್ ಆಗೋಂಥದ್ದು. ಸೊ ನಿಮಗಿಲ್ಲಿ ನೋಡ್ಬೋದು, ಇಲ್ಲಿ ಮೋಡ್ಸು ಚೇಂಜ್ ಮಾಡೋ ಅಂಥ ಒಂದು ಆಪ್ಷನ್ ಇರುತ್ತೆ. ಪಾರ್ಕಿಂಗ್ ರಿಲೀಸ್ ಮಾಡಿ ಮೋಡ್ಸು 3 ಮೋಡ್ ಬರುತ್ತೆ, 1 2 3 ಅಂತ ಹೇಳ್ಬಿಟ್ಟಂತ. ಸೊ ನಿಮಗೆ ಎಲ್ಲ ಡಿಸ್ಪ್ಲೇಗಳೆಲ್ಲ ಪೂರ್ತಿ ರೌಂಡ್ ಶೇಪಲ್ಲಿದೆ. ಈ ಥರ ಯಾವುದೂ ಗಾಡಿಗಳಿಗೂ ಬರೋದಿಲ್ಲ. ಸೊ ನಿಮಗೆ ಇಂಡಿಕೇಟರ್ಸು ಮುಂದೆಗಡೆ ತೋರಿಸ್ತೀನಿ. ಇದು ಟ್ರಾನ್ಸ್ಪರೆಂಟ್ ಇಂಡಿಕೇಟರ್ಸು ನೀವು ನೋಡ್ಬೋದು. ಇವಾಗ ಆಫ್ ಮಾಡಿದ್ದೀನಿ, ಇದು ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಇದು ಲೈಟ್ ಗ್ಲೋ ಆಗುತ್ತೆ ಇದರೊಳಗಡೆ. ಸೊ ಈ ಥರ ಇಂಡಿಕೇಟರ್ಸ್ ಯಾವುದೇ ಒಂದು ಗಾಡಿಗೂ ಕೂಡ ಬಂದಿಲ್ಲ. ಸೊ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಆಪ್ಷನ್ನು. ಸೊ ಇನ್ನೊಂದು ಹೆಡ್ಲೈಟ್ ಬಂದು ನಿಮಗೆ ಬೆಳಗ್ಗೆ ಹೊತ್ತು DRLs ಆನ್ ಆಗುತ್ತೆ. ಅದೇ ಥರ ನಿಮಗೆ ಹೆಡ್ಲೈಟ್ ಕೂಡ ಆನ್ ಆಗುತ್ತೆ ರಾತ್ರಿ ಹೊತ್ತು. ಇದರೊಳಗೆ ಡಿಮ್ ಆ್ಯಂಡ್ ಡಿಪ್ ಆಪ್ಷನ್ ಕೂಡ ಇದೆ. ಸೊ ಹಾರನ್ನು ಇದೇ ಥರ ಬರುತ್ತೆ. ಇದಕ್ಕೆ ವೈಸರ್, ಚಿಕ್ಕ ವೈಸರ್ ಕೊಟ್ಟಿದ್ದಾರೆ. ಎಷ್ಟು ಇದಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂತಂದರೆ ಎಲ್ಲ ಇಂಪಾರ್ಟೆಂಟ್ ವಸ್ತುಗಳ್ನು ಕೂಡ ಹಾಕಿದ್ದಾರೆ ಇದರೊಳಗಡೆ, ಅಷ್ಟು ಚಿಕ್ಕದಾದ್ರೂ ಕೂಡ. ಸೊ ಇದಕ್ಕೆ ಬ್ಯಾಕ್ ರೆಸ್ಟ್ ಕೂಡ ಬರುತ್ತೆ. ಸೊ ಹಿಂದೆ ಬಂದಾಗ ನಿಮಗೆ ಪಾರ್ಕಿಂಗ್ ಲೈಟ್ ಬಂದು ಈ ಥರ ಇದೆ. ಸೊ ನೋಡ್ಬೋದು ನೀವು. ಅದಲ್ದಲೇ ಇವಾಗ ಬೆಳಕಿದೆ, ಕಾಣಿಸ್ತಿಲ್ಲ ನಿಮಗೆ. ಇಲ್ಲಿ ಕೂಡ ನಂಬರ್ ಪ್ಲೇಟ್ ಮೇಲೆ ಕೂಡ ನಿಮಗೆ ಲೈಟ್ ಬರೋ ಅಂಥ ಆಪ್ಷನ್ ಇದೆ. ಇದು ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳಿಗೂ ಆಗಲಿ ಪೆಟ್ರೋಲ್ ಗಾಡಿಗಳಿಗಾಗಲಿ ಕೊಡೋದಿಲ್ಲ. ಆದರೆ ಈ ಗಾಡಿ ಇಷ್ಟು ಚಿಕ್ಕ ಗಾಡಿ ಆದ್ರೂ, ಇಷ್ಟು ಲೋ ಬಜೆಟ್ ಗಾಡಿ ಆದ್ರೂ ಈ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಡಿಕ್ಕಿ ಸ್ಪೇಸ್ ತೋರಿಸ್ತೀನಿ. ಸೊ ಯಾವ ರೀತಿ ಇದೆ ಅಂತ ನೋಡಿ. ಇಷ್ಟು ಸ್ಪೇಸು ನಿಮಗೆ ಸಿಗುತ್ತೆ. ಸೊ ಇದರೊಳಗೆ ಸೇಫ್ಟಿ ಫೀಚರ್ ಆಗಿ DP ಸ್ವಿಚ್ ಕೂಡ ಕೊಟ್ಟಿದ್ದಾರೆ ಇದರೊಳಗಡೆ. ಇಷ್ಟು ಕಾಂಪ್ಯಾಕ್ಟ್ ಆದ್ರೂ ಇಷ್ಟು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಫುಟ್ ರೆಸ್ಟ್ ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ. ಮತ್ತು ಸೆಂಟರ್ ಸ್ಟ್ಯಾಂಡು ಕೂಡ ಇದೆ. ಸೈಡ್ ಸ್ಟ್ಯಾಂಡ್ ಕೂಡ ನೋಡ್ಬೋದು ನೀವು. ಸೈಡ್ ಸ್ಟ್ಯಾಂಡು ಒಳ್ಳೆ ಕ್ವಾಲಿಟಿ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಮತ್ತು ಫುಟ್ ರೆಸ್ಟು ಈ ಥರ ಇದೆ. ಚೈನ್ಸ್ ಕವರ್ ಪ್ಯಾಕೆಟು ಈ ಥರ ಬರುತ್ತೆ ನಿಮಗೆ. ಎಲ್ಲದು ಯಾವುದ್ರಲ್ಲೂ ಕ್ವಾಲಿಟಿ ಇಲ್ದಲೇ ಶಾಕ್ ಅಬ್ಸರ್ವ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲದೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೀಟ್ ರಿಂಗ್ ಕೂಡ ನಿಮಗೆ ಭಾಳ ಹ್ಯಾಂಡಿಯಾಗಿ ಕೊಟ್ಟಿದ್ದಾರೆ. ಹೆಂಗಸರಿಗೆ ಮಕ್ಕಳಿಗೆ ಹಿಡ್ಕೊಳ್ಳೋದಕ್ಕೆ ಭಾಳ ತುಂಬ ಚೆನ್ನಾಗಿದೆ. ಮತ್ತು ಈ ಸ್ಪೇಸ್ ನೋಡಿ, ಈ ಸ್ಪೇಸಲ್ಲಿ ನಿಮಗೆ ಆರಾಮಾಗಿ ಒಂದು ಸಿಲಿಂಡ್ರ್ ಕೂಡ ಕೂರುತ್ತೆ. ಸ್ಪೇಸು ಇದೆ, ಕಾಂಪ್ಯಾಕ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗಾಗಿರ್ಬೋದು, ಹೆಂಗಸರಿಗಾಗಿರ್ಬೋದು, ಲೇಡೀಸ್ಗೆ ಎಲ್ಲರಿಗೂ ತುಂಬಾ ಅನುಕೂಲವಾಗಿ ಓಡಿಸೋ ಅಷ್ಟು ಇದಿದೆ. ಇದು ಲೋ ಸ್ಪೀಡ್ ಗಾಡಿ ಆದ್ದರಿಂದ ಇದರದ್ದು ಸ್ಪೀಡ್ ಬಂದು ನಿಮಗೆ ಅರೌಂಡ್ ಒಂದು 25 ಇರುತ್ತೆ.
ನಿಮಗೆ ಮೈಲೇಜ್ ಬಂದು 50 to 60ವರೆಗೂ ಬರುತ್ತೆ. ಈ ಗಾಡಿ ಪ್ರೈಸ್ ಬಂದು ನಿಮಗೆ 60,000ಕ್ಕೆ ಸಿಗುತ್ತೆ. ಸೊ ಎರಡನೇ ಗಾಡಿ ಬಂದು ನಿಮಗೆ ಗ್ರೇಸಿ ಐ ಅಂತ ಹೇಳ್ಬಿಟ್ಟಂತ ಇದನ್ನು ನೋಡ್ಬೋದು ನೀವು. ಲುಕ್ ವೈಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದಕ್ಕೆ ಅನ್ಬೀಟಬಲ್ಲು. ಮತ್ತು ಕಲರ್ ಬಂದು ನಿಮಗೆ 3 ಶೇಡ್ಸಲ್ಲಿ ಬರುತ್ತೆ, ಆಯ್ತಾ. ಸೊ 3 ಕಲರಿಂದ ಸ್ಪೋರ್ಟಿ ಲುಕ್ಕಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಯೆಲ್ಲೋ ಮತ್ತು ಬ್ಲೂ ಮತ್ತು ಸಿಲ್ವರ್ ಕಲರಲ್ಲಿ ಇದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದು ಕಾರ್ಬನ್ ಫೈಬರ್ ಥರ ಇದರೊಳಗೂ ಕೊಟ್ಟಿದ್ದಾರೆ. ಈ ಥರ ಡಿಸೈನ್ಸ್ ಇದೆ. ಇದು ಸ್ಪೆಷಾಲಿಟಿ ಹೇಳ್ತಾ ಹೋಗ್ತೀನಿ. ಇದು ಮುಂದೆ ಬಂದು 12 ಇಂಚ್ ಟಯರ್ಸು, ಹಿಂದೆ ಕೂಡ 12 ಇಂಚ್ ಟಯರ್ಸು. ಸೊ ಇದು ನಿಮಗೆ ಯಾವುದೇ ಹಂಪ್ಸಲ್ಲಾಗಿರ್ಬೋದು ಅಥವಾ ರೋಡ್ ಸರಿ ಇಲ್ದಲೇ ಇರೋಂಥ ಜಾಗದಲ್ಲೆಲ್ಲ ಇದನ್ನು ಓಡಿಸೋದಕ್ಕೆ ತುಂಬಾ ಸುಲಭವಾಗಿರುತ್ತೆ. ಮತ್ತು ಅಷ್ಟು ನಿಮಗೆ ಎತ್ತು ಕುಕ್ಕೋದಾಗಲಿ ಮತ್ತೊಂದಾಗಲಿ ಆ ಥರದ್ದು ಯಾಕಂದರೆ 12 ಇಂಚ್ ಟಯರ್ಸ್ ಆದ್ದರಿಂದ ತುಂಬಾ ನಿಮಗದು ಸಸ್ಟೈನ್ ಮಾಡುತ್ತೆ ಅದನ್ನು. ಇನ್ನೊಂದು ಹೇಳಬೇಕು ಅಂತಂದರೆ ನಿಮಗೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಸೊ ನೋಡಿ, ಇವಾಗ 25ಅಲ್ಲಿ ಇವಾಗ ಸ್ಪೀಡು ಓಡ್ತಾ ಇದೆ, ಕ್ರೂಸ್ ಕಂಟ್ರೋಲ್ ಆನಲ್ಲಿದೆ, ಚಕ್ರ ಕೂಡ ರನ್ನಿಂಗಲ್ಲಿದೆ. ಸೊ ಹಾಗಾಗಿ ಈ ಗಾಡೀಲಿ ರಿವರ್ಸ್ ಕೂಡ ಆಪ್ಷನ್ ಇದೆ, ಆಯಿತಾ. ಮತ್ತು 3 ಮೋಡ್ ಇದೆ. ಇದು 3 ಸತಿ ಪ್ರೆಸ್ ಮಾಡಿದಾಗ 3 ಸತಿ 3 ಗೇರ್ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ನೀವು ಲೈಟ್ಸ್ಗಳ್ನ ನೋಡ್ಬೋದು ನೀವು ಇದ್ರ ಮುಂದಕ್ಕೆ ಬಂದಾಗ. ಸೊ ಒಂದು ಸತಿ ಇದು ಆನ್ ಮಾಡಿದಾಗ ನಿಮಗೆ DRLಸ್ಗಳು ಆನ್ ಆಗುತ್ತೆ. ಅದಾದ ನಂತರ ನಿಮಗೆ ಹೆಡ್ಲೈಟ್ ಆನ್ ಆಗುತ್ತೆ. ಹೆಡ್ಲೈಟಲ್ಲಿ ನಿಮಗೆ ಹೈ ಬೀಮು ಮತ್ತು ಲೋ ಬೀಮ್ ಈ ಥರ ಬರುತ್ತೆ. ತುಂಬಾ ದೂರಕ್ಕವರೆಗೂ ಪ್ರೊಜೆಕ್ಟ್ ಆಗುತ್ತೆ ಇದು. ಮತ್ತು ಇನ್ನು ಡಿಕ್ಕಿ ಸ್ಪೇಸ್ ನೋಡ್ಬೋದು ನೀವು. ಸೊ ನಿಮಗೆ ಒಂದು ಹಾಫ್ ಹೆಲ್ಮೆಟ್ ಇಡೋ ಅಷ್ಟು ಇದಿದೆ. ಮತ್ತು ಅದೇ ಥರನೇ ಸೇಫ್ಟಿ ಸ್ವಿಚಸ್ ಎಲ್ಲ ಗಾಡಿಗಳಿಗೂ ಇದೆ. ಇನ್ನು ಗಾಡಿಗಳು ಶಾಕ್ ಅಬ್ಸರ್ವ್ಸ್ ನೋಡ್ಬೋದು ನೀವು ಎಷ್ಟು ಇದಾಗಿದೆ ಅಂತೇಳ್ಬಿಟ್ಟಂತ, ಗಟ್ಟಿಯಾಗಿದೆ ಅಂತೆ. ಆಮೇಲೆ ವೀಲ್ ಬಂದು ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಇದು 12 ಇಂಚಸ್ ಬರುತ್ತೆ. C8 ಟೈರ್ ಆಗಿರುತ್ತೆ. C8 ಟೈರ್ ಆದ್ದರಿಂದ ನಿಮಗೆ 2 ಇಯರ್ಸ್ ವ್ಯಾರಂಟಿ ಕೊಡ್ತಾರೆ. ಗಾಡಿ ಮೇಲೆ ನಿಮಗೆ 2 ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಸೊ ನೀವು ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಗಾಡಿ ಮೇಲೇ ಬರೆದಿದ್ದಾರೆ 2 ಇಯರ್ಸ್ ವ್ಯಾರಂಟಿ ಅಂತ ಹೇಳಿ. ಇದು 2 ಇಯರ್ಸ್ ವ್ಯಾರಂಟಿ ಏನಕ್ಕೆ ಅಂತಂದರೆ ಮೋಟ್ರು, ಕಂಟ್ರೋಲರು ಮತ್ತು ಫ್ರೇಮ್ ಅಂತಂದರೆ ಚಾಸಿ. ಸೊ ಇದಿಷ್ಟರ ಮೇಲೆ ನಿಮಗೆ 2 ಇಯರ್ಸ್ವರೆಗೂ ವ್ಯಾರಂಟಿ ಕೊಡ್ತಾರೆ. ಇದುವರೆಗೂ ಯಾವುದೇ ಕಂಪ್ನಿ ಮೋಟ್ರಾಗಲಿ, ಕಂಟ್ರೋಲರ್ಗಾಗಲಿ ಅಥವಾ ಫ್ರೇಮ್ಗಂತೂ ಯಾರೂ ಕೊಟ್ಟೇ ಇಲ್ಲ ವ್ಯಾರಂಟಿ ಬಗ್ಗೆ. ಬಟ್ ಇದರಲ್ಲಿ ಈ ಗಾಡಿಗಳಲ್ಲಿ ಮೋಟ್ರ್, ಕಂಟ್ರೋಲು ಮತ್ತು ಫ್ರೇಮು 2 ಇಯರ್ಸ್ವರೆಗೂ ವ್ಯಾರಂಟಿ ಬರುತ್ತೆ. ಟೈರ್ಗೂ ಕೂಡ 2 ಇಯರ್ಸ್ ವ್ಯಾರಂಟಿ ಇರುತ್ತೆ. ಸೊ ಹಾಗಾಗಿ ಬ್ಯಾಟ್ರಿ ನಿಮಗೆ ಆಪ್ಷನ್ ಇರುತ್ತೆ. ಗ್ರಾಫೈನ್ ಯೂಸ್ ಮಾಡಿದಾಗ ನಿಮಗೆ 1 ವರ್ಷ ವ್ಯಾರಂಟಿ ಬರುತ್ತೆ. ಲಿಥಿಯಮ್ ಯೂಸ್ ಮಾಡಿದಾಗ ನಿಮಗೆ 3 ಇಯರ್ಸ್ವರೆಗೂ ವ್ಯಾರಂಟಿ ಬರುತ್ತೆ. ಸೊ ಪ್ರೈಸ್ ಕೂಡ ನಿಮಗೆ ಗ್ರಾಫೈನ್ ಯೂಸ್ ಮಾಡಿದಾಗ ನಿಮಗೆ ಅರೌಂಡ್ ಒಂದು ಇದು 80,000 ಆಗುತ್ತೆ. ಲಿಥಿಯಮ್ ಯೂಸ್ ಮಾಡಿದಾಗ ನಿಮ್ಗೆ ಅರೌಂಡ್ ಒಂದು 85,000 ಆಗುತ್ತೆ. ಸೊ ಲಿಥಿಯಮ್ ಯೂಸ್ ಮಾಡಿದಾಗ 3 ಇಯರ್ಸ್ ವ್ಯಾರಂಟಿ, ಗ್ರಾಫೈನ್ ಯೂಸ್ ಮಾಡಿದಾಗ 1 ವರ್ಷ ವ್ಯಾರಂಟಿ ಇರುತ್ತೆ. ನೆಕ್ಸ್ಟ್ ಮಾಡೆಲ್ ಬಂದು ಇದು ಆಲ್ಮೋಸ್ಟ್ ಆಲ್ ನಿಮಗೆ ಈ ಮಾಡೆಲ್ ಥರ ಗಾಡಿಗಳನ್ನ ನೀವು ನೋಡಿರ್ಬೋದು. ಸೊ ಅದು ಅದರದ್ದೇ ಆದಂಥ ಒಂದು ಮಾಡೆಲ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಪಾರ್ಕಿಂಗ್ ಲೈಟ್ ಒಂದು ಆಪ್ಷನಲ್ ಕೊಟ್ಟಿದ್ದಾರೆ. ಅಂದರೆ ಪಾರ್ಕಿಂಗ್ ಲೈಟ್ ಆನ್ ಮಾಡ್ಬೋದು ನೀವು. ಸೊ ಎಲ್ಲಾದರೂ ನಿಲ್ಲಿಸಿದ್ದಾಗ ನೋಡ್ಬೋದು, ಎರಡೂ ಕಡೆ ಪಾರ್ಕಿಂಗ್ ಹಿಂದಗಡೆ ಮತ್ತು ಮುಂದಗಡೆ ಇದಾಗಿರುತ್ತೆ. ಬಿಲ್ಡ್ ಕ್ವಾಲಿಟಿಲಿ ಈ ಎಲ್ಲ ಗ್ರೇಸಿ, ಈ ಎಲ್ಲ ಝೀಲಿಯೋ ಕಂಪ್ನಿಲಿ ಯಾವುದೇ ಗಾಡಿ ನೋಡಿದ್ರೂ ನಿಮಗೆ ಬಿಲ್ಡ್ ಕ್ವಾಲಿಟಿಲಿ ನಂಬರ್ 1 ಕ್ವಾಲಿಟಿ ಬಂದು ಇದು. ಅಷ್ಟು ಸ್ಟಡಿಯಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಕಲರ್ಸ್ ಕೂಡ ನೀವು ನೋಡ್ಬೋದು, ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಇದ್ರೊಳಗಡೆ. ಸೇಮ್ ಇದು ಮತ್ತು ವ್ಯಾರಂಟಿ ಎಲ್ಲದೂ ಇದು ಹಾಗೇ ಇರುತ್ತೆ. ಇದು ಬಂದು ನಿಮಗೆ ಗ್ರಾಫೈನ್ ಜೆಲ್ಲಲ್ಲಾದರೆ 90,000, ಲಿಥಿಯಮ್ ಆಯಿತು ಅಂತಂದರೆ ನಿಮಗೆ 95,000ವರೆಗೂ ಪ್ರೈಸ್ ಇದೆ. ಇದೇ ಥರ ನಿಮಗೆ ಗಾಡಿ ಆಪ್ಷನ್ಸ್ ಬಂದಾಗ ನಿಮಗೆ ನೋಡ್ಬೋದು, ಇದಕ್ಕೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಇದು DRLಸು, ಇದು ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸು. ಸೊ ಇದನ್ನು ನೀವು ಡಿಮ್ ಆ್ಯಂಡ್ ಡಿಪ್ ಮಾಡ್ಬೋದು. ಸೊ ಈ ಥರ ಇದೆ. ಇನ್ನು ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೊಟ್ಟಿರೋದು ಇದೇ ಫಸ್ಟ್ ಟೈಮು ಈ ಗಾಡಿಗೆ. ಯಾವುದೇ ಗಾಡಿಗಳಿಗೂ, ಎಲೆಕ್ಟ್ರಿಕ್ ಗಾಡಿಗಳಿಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸು ಇರೋದಿಲ್ಲ. ಸೊ ಇನ್ನು ಡಿಕ್ಕಿ ಸ್ಪೇಸ್ ನೋಡೋದಕ್ಕೆ ಬಂದಾಗ ಒಂದು ಫುಲ್ ಹೆಲ್ಮೆಟ್ ಪೂರೋ ಅಷ್ಟು ಸ್ಪೇಸ್ ಇದೆ ಇದರೊಳಗಡೆ. ಮತ್ತು ನಿಮಗೆ ಮಾಮೂಲಿ ನಾರ್ಮಲಾಗಿ ಬರುತ್ತೆ. ಸೊ ಹಿಂದಗಡೆ ಲೈಟ್ಸ್ ಮಾತ್ರ ಇದು ತುಂಬಾ ವಿಶೇಷವಾಗಿ ಕೊಟ್ಟಿದ್ದಾರೆ. ಸೊ ಇದು ಈ ಥರ ಇರುತ್ತೆ. ಪಾರ್ಕಿಂಗ್ ಬ್ರೇಕ್ ಬಂದಾಗ, ಲೈಟಿಗೆ ಬಂದಾಗ ಮತ್ತು ಈ ಥರ ಚೇಂಜ್ ಆಗುತ್ತೆ. ಸೊ ಮತ್ತು ಅದೇ ಥರನೇ ಇಲ್ಲಿ ಕೂಡ ನಿಮಗೆ ಕೆಳಗಡೆ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಬೋರ್ಡ್ಗೆ ಬರೋ ಅಂಥದ್ದು. ಸೊ ಇದು ನಿಮಗೆ ಕ್ವಾಲಿಟಿ ವೈಸಲ್ಲಿ ಸೀಟ್ ರಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು,
ಫುಟ್ ರೆಸ್ಟ್ ಆಗಿರ್ಬೋದು ಎಲ್ಲದನ್ನು ನಿಮಗೆ ಸೇಮ್ ಕ್ವಾಲಿಟಿ ವೈಸೇ ನಿಮಗೆ ಎಲ್ಲ ಥರನೂ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಮೇಯ್ನಾಗಿ ಇದಕ್ಕೆ ಸೀಟ್ ಕೀ ಲಾಕ್ ಬಂದು ನೀವು ನೋಡ್ಬೋದು ಎಲ್ಲ ಪೆಟ್ರೋಲ್ ಗಾಡಿಗಳಿಗೆ ಹೇಗೆ ಬರುತ್ತೋ ಅದೇ ಥರನೇ ಇದೆ. ಸೊ ಇದ್ರದ್ದು ಬಟನ್ಸ್ಗಳು ಯಾವುದಕ್ಕೂ ಈ ಥರ ಬಂದಿರೋದಿಲ್ಲ, ಆ ಥರ ಕೊಟ್ಟಿದ್ದಾರೆ. ಈ ಇಂಡಿಕೇಟರ್ ಬಟನ್ಸ್ ಆಗಿರ್ಬೋದು ಅಥವಾ ಸ್ಟಾರ್ಟ್ ಬಟನ್ ಆಗಿರ್ಬೋದು ಎಲ್ಲ. ಸೊ ಇದೊಂದು ಮಾಡೆಲ್ಗೆ ನಿಮಗೆ ಗ್ರಾಫೆನ್ ಜೆಲ್ ಬ್ಯಾಟ್ರಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಯಾಕಂತಂದರೆ ಇದ್ರದ್ದು ಮೋಟ್ರ್ ಪವರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲದನ್ನು ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಇದಕ್ಕೆ ಲಿಥಿಯಂ ಫೆರಸ್ ಫಾಸ್ಫೇಟ್ ಬ್ಯಾಟ್ರೀಸ್ನೇ ಹಾಕ್ತಾಯಿದ್ದೀವಿ. ಇದ್ರ ಪ್ರೈಸ್ ಬಂದು ನಿಮಗೆ 95,000ವರೆಗೂ ಇರುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ 2 ಸ್ಪೋರ್ಟಿ ಲುಕ್ ಆಗಿರೋಂಥ ಗಾಡಿಗಳು ತೋರಿಸ್ತಾ ಇದ್ದೀವಿ. ಈ ಝೀಲಿಯೋ ಕಂಪ್ನಿಯಲ್ಲಿ ಇದು ಎಂಟೈರ್ಲಿ ಡಿಫ್ರೆಂಟ್ ಮಾಡೆಲ್ಸು ಎಕ್ಸ್ಮೆನ್ ಅಂತೇಳ್ಬಿಟ್ಟಂತ ಎಕ್ಸ್ಮೆನ್ ಸೀರೀಸ್ ಅಂತೇಳ್ಬಿಟ್ಟಂತ ಬರುತ್ತೆ. ಸೊ ಆ ಎಕ್ಸ್ಮೆನ್ ಸೀರೀಸಲ್ಲಿ ನಿಮಗೆ ಫಸ್ಟ್ ಮಾಡೆಲ್ ಬಂದು ಈ ಗಾಡಿ ಬಂದು ಎಕ್ಸ್ಮೆನ್ 1 ಅಂತೇಳ್ಬಿಟ್ಟಂತ. ಸೊ ಇದು ನೀವು ನೋಡ್ಬೋದು ವಿಂಡ್ಶೀಲ್ಡ್ ಬರುತ್ತೆ. ಇದು ಪೆಟ್ರೋಲ್ ಗಾಡೀಲಿ ಆವೆಂಜರ್ಗೆ ಬರುತ್ತೆ ಮತ್ತು ಜುಪಿಟರ್ಗೆ ಬರುತ್ತೆ. ಬಟ್ ಇನ್ನು ಬಿಟ್ಟರೆ ಯಾವ ಗಾಡೀಲೂ ನೋಡಿಲ್ಲ ನೀವು. ಈ ಥರ ವೈಸರ್ ಬರುತ್ತೆ. ಆಮೇಲೆ ಲುಕ್ ವೈಸ್ ನೋಡಿದಾಗ ಇದಕ್ಕೆ ಮ್ಯಾಚಬಲ್ ಗಾಡಿಗಳು ಯಾವುದೂ ಇಲ್ಲ. ಇದು ಎಂಟೈರ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಇವು. ಸೊ ಎಕ್ಸ್ಮೆನ್ ಸೀರೀಸ್ ಬಂದೇ ತುಂಬಾ ಡಿಫ್ರೆಂಟ್ ಆಗಿದ್ದಾವೆ. ಸೊ ಇದ್ರದ್ದು ಟೈರ್ಸ್ಗಳೆಲ್ಲ ನೋಡ್ಬೋದು ನೀವು 12 ಇಂಚ್ ಟೈರ್ಸ್ ಇದ್ದಾವೆ. ಡೈಮೆನ್ಷನ್ಸ್ ತೋರಿಸ್ತೀನಿ. ಮತ್ತು C8 ಟೈರ್ಸ್ಗಳು ಇವು 90/90/12 ಅಂತ ಹೇಳ್ಬಿಟ್ಟಂತಿದೆ. ನೀವು ನೋಡ್ಬೋದು ಅಲಾಯ್ಸ್ಗಳು ಡಿಸೈನ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರಂಟ್ ಡಿಸ್ಕ್ ಬರುತ್ತೆ. ಸೊ ಎಲ್ಲ ಗಾಡಿಗಳಿಗೂ ಆಲ್ಮೋಸ್ಟ್ ಆಲ್ ಫ್ರಂಟ್ ಡಿಸ್ಕ್ ಬರುತ್ತೆ. ತುಂಬಾ ಇದಾಗಿ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇದಕ್ಕೆ ಹೆಡ್ಲೈಟ್ಸು ಯಾವ ಥರ ಬರುತ್ತೆ ಅಂತ. ಇದು ನಿಮಗೆ DRLs ಬೆಳಗ್ಗೆ ಹೊತ್ತು ಹಾಕ್ಕೊಂಡು ಓಡಾಡ್ಬೋದು. ಇದಾದ ನಂತರ ನಿಮಗೆ ಹೆಡ್ಲೈಟ್ಸ್ ಬರುತ್ತೆ. ಇದರೊಳಗೆ ಲೋ ಬೀಮು ಮತ್ತು ಹೈ ಬೀಮ್ ಥರ ಬರುತ್ತೆ. ಅದಾದ ನಂತರ ಇಂಡಿಕೇಟರ್ಸ್ ನೋಡ್ಬೋದು ಈ ಥರ ಇದೆ. ಹಾರನ್ನು ಈ ಥರ ಆಪ್ಷನ್ಸ್ ಇದ್ದಾವೆ. ಅದಾದ ನಂತರ ನಿಮಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಬಂದು ಇಲ್ಲಿ ಬರುತ್ತೆ. ನಿಮಗೆ ಎಲ್ಲ ಗಾಡಿಗಳಿಗೂ ಯೂಶ್ವಲಿ ಸೀಟ್ ಕೆಳಗಡೆ ಬರುತ್ತೆ, ಬಟ್ ಇದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಬಂದು ಇಲ್ಲಿ ಬರುತ್ತೆ. ಮತ್ತು ಹುಕ್ ಬರುತ್ತೆ. ಸೊ ಡಿಕ್ಕಿ ಸ್ಪೇಸ್ ನೋಡ್ಬೋದು ನಿಮಗೆ ಇಷ್ಟು ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಹೇಳೋದು ಮರ್ತದೆ, ನಿಮಗೆ ಝೀಲಿಯೋ ಕಂಪ್ನಿಯಿಂದ ನಿಮಗೆ ಪ್ರತಿಯೊಂದು ಗಾಡಿಗಳಿಗೂ ಟೂಲ್ ಕಿಟ್ಗಳು ಕೊಡ್ತಾರೆ. ಎಲ್ಲದಕ್ಕೂ ಟೂಲ್ ಕಿಟ್ಸ್ಗಳು ಬರುತ್ತೆ. ಸೊ ಈ ಥರ ಸ್ಪ್ಯಾನರು, ಸ್ಕ್ರೂ ಡ್ರೈವರು ಮತ್ತು ಆ್ಯಲನ್ ಕೀ ಅದೊಂದು. ಜೊತೆಗೆ ನಿಮಗೆ ಐಕ್ಯಾಟ್ ಸರ್ಟಿಫೈಡು ನಿಮಗೆ ಇದೆಲ್ಲ ನಾನ್ ರಿಜಿಸ್ಟರ್ಡ್ ಗಾಡಿ ಆದ್ದರಿಂದ ಸೊ ನಿಮಗೆ ಐಕ್ಯಾಟ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಈ ನಾನ್ ರಿಜಿಸ್ಟರ್ಡ್ ಗಾಡಿ ಅಂತಂದರೆ ನಿಮಗೆ ಗೊತ್ತಿರಬೇಕು. ಸೊ ನಿಮಗೆ ಇದಕ್ಕೆ ರಿಜಿಸ್ಟ್ರೇಷನ್ ಆಗಿರ್ಬೋದು, DL ಆಗಿರ್ಬೋದು ಅವಶ್ಯಕತೆ ಇರೋದಿಲ್ಲ. ಬಟ್ ಆದರೆ ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿ ಹಾಕಲೇಬೇಕು, ನಿಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ. ಸೊ ಇದ್ರ ಜೊತೆಗೆ ನಿಮಗೆ ಒಂದು ಓನರ್ ಮ್ಯಾನ್ಯಲ್ ಕೂಡ ಕೊಡ್ತಾರೆ, ಯೂಸರ್ ಮ್ಯಾನ್ಯಲ್ ಬಂದು. ಸೊ ನಿಮ್ಗೆ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಆಗಲಿ ಅಥವಾ ಟೂಲ್ ಕಿಟ್ ಆಗಲಿ ಕೊಡೋದಿಲ್ಲ. ಈ ಝೀಲಿಯೋ ಕಂಪ್ನಿ ಪ್ರತಿಯೊಂದು ಗಾಡಿಗೂ ಇದು ಅವೈಲೇಬಲ್ ಇದೆ. ಅದಂಗೆ ನಿಮಗೆ ಝೀಲಿಯೋ ಕಂಪ್ನಿ ಕಡೆಯಿಂದ ನಿಮಗೊಂದು ಕೀಚೆನ್ ಕೂಡ ಅವರು ಗಾಡೀಲೇ ಕೊಟ್ಬಿಡ್ತಾರೆ. ಸೊ ಇದನ್ನು ನಿಮಗೆ ಯುಟಿಲೈಸ್ ಆಗುತ್ತೆ. ನಿಮಗೆ ಇವಾಗ ಈ ಗಾಡೀಲಿ ನೀವು ನೋಡ್ದಂಗೆ ಸೊ ಮೀಟ್ರ್ ನೋಡ್ದಂಗೆ ನಿಮಗೆ ಈ ಥರ ರನ್ ಆಗುತ್ತೆ. ಸ್ಟಾರ್ಟಿಂಗು ಎಲ್ಲ ಅನಲೈಸ್ ಮಾಡ್ಕೊಳುತ್ತೆ. ಅದಾದ ನಂತರ ನೀವು ಪಾರ್ಕಿಂಗಿಂದ ತೆಗೆದಾಗ ನಿಮಗೆ ಗಾಡಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 25 ಸ್ಪೀಡ್ವರೆಗೂ ಇರುತ್ತೆ. ಅದಾದ ನಂತರ ಕ್ರೂಸ್ ಕಂಟ್ರೋಲ್ ಇದೆ, ಇದರೊಳಗಡೆ ರಿವರ್ಸ್ ಇದೆ, ಎಲ್ಲ ಆಪ್ಷನ್ಸು ನಾರ್ಮಲಾಗಿ ಹೇಗಿದೆಯೋ ಹಾಗೇ ಇದೆ. ಸೊ ಇದರ ಪ್ರೈಸ್ ಬಂದು ನಿಮಗೆ ಅರೌಂಡ್ ಒಂದು 80,000 ಆಗುತ್ತೆ. ನಿಮಗೆ ಅರೌಂಡ್ ಮೈಲೇಜ್ ಬಂದು ನಿಮಗೆ ಒಂದು 80ಇಂದ ಒಂದು 120ವರೆಗೂ ಬರುತ್ತೆ. ಬಟ್ ಅದೇ ರೀತಿಯೇ ನಿಮಗೆ ಪ್ರೈಸ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದು ನಿಮಗೆ ಹೇಳಬೇಕು ಅಂತಂದರೆ ಈ ಥರ ಗಾಡಿ ನಾನ್ ರಿಜಿಸ್ಟರ್ಡ್ ಗಾಡೀಲಿ ಸಿಗೋದು ತುಂಬಾ ರೇರು. ಇಷ್ಟು ಥರ ನಿಮಗೆ ಇಷ್ಟು ಡಿಸೈನ್ ಇರೋಂಥ ಗಾಡಿಗಳು ನಿಮಗೆ ನಾನ್ ರಿಜಿಸ್ಟರ್ಡ್ ವೆಹಿಕಲ್ಸ್ಗಳಲ್ಲಿ ಸಿಗೋದು ತುಂಬಾ ಯಾವುದೇ ಕಂಪ್ನಿಲೂ ಇಲ್ಲ. ಸೊ ಅಷ್ಟು ಯುನೀಕ್ ಡಿಸೈನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಬಂದು ನೀವು ನೆಕ್ಸ್ಟ್ ಬಂದು ಇವಾಗ ತುಂಬ ಹೊಸದಾಗಿ ರಿಲೀಸ್ ಆಗಿರೋಂಥ ಎಕ್ಸ್ಮೆನ್ 2 ಸೀರೀಸ್ ಇದು. ಸೊ ನೀವು ನೋಡ್ತಾ ಇರ್ಬೋದು ಇದರದ್ದು ಸ್ಪೋರ್ಟಿ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟಂತ. ಗಾಡಿ ಕಂಪ್ಲೀಟ್ ಎಂಟೈರ್ಲಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿ ಇದಕ್ಕೆ ಮ್ಯಾಚ್ ಮಾಡೋ ಅಂಥ ಗಾಡಿಗಳೇ ಇಲ್ಲ ಹೇಳಬೇಕು ಅಂತಂದರೆ. ಹೊಸದಾಗಿ ಇನ್ನೊಂದು ಬಂದಿದೆ ಈಗ ಅಲ್ಟ್ರಾವೈಲೆಟ್ ಟೆಸರೆಕ್ಟ್ ಅಂತ ಹೇಳ್ಬಿಟ್ಟಂತ. ಆಲ್ಮೋಸ್ಟ್ ಆಲ್ ಅದರದ್ದು ಬಾಡಿ ಸ್ಟ್ರಕ್ಚರು ಮತ್ತು ಇದ್ರ ಬಾಡಿ ಸ್ಟ್ರಕ್ಚರು ಒಂದೇ ಥರನೇ ಇದೆ. ಅದರೊಳಗೆ ಫೀಚರ್ಸ್ಗಳು ಒಂದು ಸ್ವಲ್ಪ ಜಾಸ್ತಿ ಇದ್ದಾವೆ. ಬಟ್ ಇದು ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕೈಗೆಟುಕೋಂಥ ರೀತಿಲಿದೆ. ಇದು ನಿಮಗೆ ಲಿಥಿಯಂ LFP ಬ್ಯಾಟ್ರಿ ಯೂಸ್ ಮಾಡಿದಾಗ ನಿಮಗೆ ಮೈಲೇಜ್ ಬಂದು ಅರೌಂಡ್ ಒಂದು 80 to 90 ಬರುತ್ತೆ. ಜೊತೆಗೆ ನಿಮಗೆ ಇದರದ್ದು ಪ್ರೈಸ್ ಬಂದು LFP ಯೂಸ್ ಮಾಡಿದಾಗ 95,000 ಇರುತ್ತೆ. ಇನ್ನು
ಗ್ರಾಫೆನ್ ಜೆಲ್ ಯೂಸ್ ಮಾಡಿದಾಗ ನಿಮ್ಮ ಪ್ರೈಸ್ ಬಂದು 90,000 ಇರುತ್ತೆ. ಬಟ್ ಗ್ರಾಫೆನ್ ಜೆಲ್ಲಲ್ಲಿ ಯೂಸ್ ಮಾಡಿದಾಗ ನಿಮಗೆ ಮೈಲೇಜ್ ಬಂದು ಅರೌಂಡ್ 120ವರೆಗೂ ಕೂಡ ಸಿಗುತ್ತಿದೆ. ಸೊ ಅದರ ಪ್ರೈಸು ಅದರ ಮೈಲೇಜ್ ತಕ್ಕಂಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬನ್ನಿ ಇದ್ರ ಸ್ಪೆಕ್ಸ್ ಬಗ್ಗೆ ನೋಡೋಣ. ಮೊದಲನೇದಾಗಿ ನೋಡಬೇಕು ಅಂತಂದರೆ ಇದರದ್ದು ಹೆಡ್ಲೈಟ್ಸ್ ನೋಡಿ ಈಗ ನಿಮಗೆ DRLs ಆನ್ ಆಗುತ್ತೆ. ಅದಾದ ನಂತರ ನಿಮಗೆ ಹೆಡ್ಲೈಟ್ಸ್ ಆನ್ ಆಗುತ್ತೆ. ಸೊ ಇದರೊಳಗೆ ಡಿಮ್ ಆ್ಯಂಡ್ ಡಿಪ್ ಕೂಡ ಆಪ್ಷನ್ ಇದೆ. ಈ ಥರ 2 ಸೆಗ್ಮೆಂಟ್ಸ್ ಸೆಕ್ಟರಲ್ಲಿ ನಿಮಗೆ ಹೆಡ್ಲೈಟ್ಸ್ಗಳು ಯಾವುದೇ ಗಾಡಿಗೆ ಗೊತ್ತಿಲ್ಲ. ಇದರ ಬಂಪರ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತೇಳ್ಬಿಟ್ಟಂತ, ಎಷ್ಟು ಸ್ಟರ್ಡಿ ಆಗಿದೆ, ತುಂಬಾ ಇದಾಗಿದೆ. ಆಮೇಲೆ ಇದರ ವೀಲ್ ಬೇಸ್ ಬಂದು ನಿಮಗೆ ಅರೌಂಡ್ ಒಂದು 120/70/12 ಅಂತೇಳ್ಬಿಟ್ಟಂತಿದೆ. ಸೊ ನಿಮಗೆ ಇಷ್ಟು ಸೈಜಲ್ಲಿ ಯಾವುದೇ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಿಮಗೆ ಸಿಗೋದಿಲ್ಲ ಈ ಸೈಜಲ್ಲಿ. ಸೊ ಇದು ಎರಡೂ ಟೈರ್ಸ್ ಬಂದು ನಿಮಗೆ 12 ಇಂಚ್ ಸೈಜ್ ಇರುತ್ತೆ. ಅದೊಂದಲ್ಲೇ ಈ ಗಾಡಿದು ಮೇನ್ ಫೀಚರ್ ಅಂತ ಅಂದರೆ ಇದಕ್ಕೆ ಎರಡು ಟೈರ್ಸ್ಗೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕು ನಿಮಗೆ ಡಿಸ್ಕ್ ಬರುತ್ತೆ. ಸೊ ಎರಡೂ ಕಡೆಯೂ ಡಿಸ್ಕ್ ಬ್ರೇಕ್ಸ್ ಅವೈಲೇಬಲ್ ಇದೆ. ಯಾಕಂತಂದರೆ ಇದು ಸ್ಪೋರ್ಟಿ ಲುಕ್ ಕೊಡ್ತಾ ಇದೆ, ಸೊ ಮೈಲೇಜು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ. ಸೊ ತುಂಬ ಟಾರ್ಕು ಜಾಸ್ತಿ ಇರೋದ್ರಿಂದ ನಿಮಗೆ ಅದು ಬ್ರೇಕ್ಸ್ಗಳು ಬಂದು ಎರಡೂ ಡಿಸ್ಕ್ ಬ್ರೇಕ್ಗಳು ಕೊಟ್ಟಿದ್ದಾರೆ. ಸೊ ಇದರೊಳಗೂ ಆಲ್ಮೋಸ್ಟ್ ಆಲ್ ನಿಮಗೆ ಡಿಕ್ಕಿ ಸ್ಪೇಸ್ ನೋಡ್ಬೋದು ನೀವು, ಇಷ್ಟಿದೆ. ಒಂದು ಫುಲ್ ಹೆಲ್ಮೆಟ್ ಕೂರುತ್ತೆ. ತುಂಬಾ ಸ್ಪೇಷಿಯಸ್ ಆಗಿದೆ. ಡಬಲ್ ರೈಡ್ಗೆ ಅಂತೂ ತುಂಬಾ ಅನುಕೂಲವಾಗಿದೆ. ಸೀಟ್ ಕೂಡ ಬ್ರಾಡ್ ಆಗಿದೆ. ಸೊ ಆಫೀಸ್ಗೆ ಹೋಗೋವಂಥವ್ರು, ಫ್ಯಾಮಿಲಿ ಮೆನ್ಸ್ಗಳು ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಾಗಿರ್ಬೋದು ತುಂಬಾ ಅನುಕೂಲವಾಗಿರೋಂಥ ಗಾಡಿ ಇದು. ಸೊ ನಿಮಗೆ ಇದರಲ್ಲಿ ನಿಮಗೆ ಮತ್ತು ಆಪ್ಷನ್ಸ್ ಅಂತ ನೋಡಿದಾಗ ಮತ್ತು ಕ್ರೂಸ್ ಕಂಟ್ರೋಲು ಎಲ್ಲ ಆಪ್ಷನ್ನು, ರಿವರ್ಸು, ಕ್ರೂಸ್ ಕಂಟ್ರೋಲು ಮತ್ತು ಗೇರ್ ಶಿಫ್ಟ್ ಮಾಡೋವಂಥದ್ದು ಎಲ್ಲ ಆಪ್ಷನ್ನೂ ಇದೆ ಇದರೊಳಗಡೆ. ಸೇಮ್ ಎಲ್ಲ ಗಾಡಿಗಳು ಯಾವ ರೀತಿ ಇದೆಯೋ ಅದೇ ಥರನೇ ಬರುತ್ತೆ. ಸೊ ಇನ್ನು ಲೆಗ್ ಸ್ಪೇಸ್ ನೋಡಿದಾಗ ನಿಮಗೆ ಇಷ್ಟು ಲೆಗ್ ಸ್ಪೇಸು ನಿಮಗೆ ಯಾವ ಗಾಡಿಲೂ ಸಿಗೋದಿಲ್ಲ. ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮೇಯ್ನಾಗಿ ನಿಮಗೆ ಲೆಗ್ ಸ್ಪೇಸ್ ಸಿಗುತ್ತೆ, ಬಟ್ ಇಷ್ಟು ಲೆಗ್ ಸ್ಪೇಸು ಯಾವ ಗಾಡಿಲೂ ಸಿಗೋದಿಲ್ಲ. ಸೊ ನಿಮಗೆ ನೋಡ್ತಾ ಇರ್ಬೋದು, ಇದು ಫುಟ್ ರೆಸ್ಟ್ಗೂ ಕೂಡ ಹಿಂದಗಡೆ ಕೂದಿರೋ ಫುಟ್ ರೆಸ್ಟ್ ಕೂಡ ಅದಕ್ಕೆ ಬರೋದಿಲ್ಲ, ಸಪ್ರೇಟಾಗಿ ಈ ಬಾಡಿಲೇ ಬಿಲ್ಟ್ ಆಗಿರುತ್ತೆ. ಸೊ ಈ ಥರ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ನೀವು ಇಲ್ಲಿ ಚಾರ್ಜ್ ಮಾಡ್ಕೊಬೋದು, ಮೊಬೈಲ್ನ ಏನಾದರೂ ಚಾರ್ಜ್ ಮಾಡ್ಕೊಬೋದು. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ, ಮೊಬೈಲ್ ಇಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ಜಾಗ ಕೊಟ್ಟಿದ್ದಾರೆ. ಸೊ ಪರ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಇಟ್ಕೊಬೋದು. ಮುಂದಕ್ಕೆ ಈ ಫೀಚರ್ ನಿಮಗೆ ಇಲ್ಲಿ ಸ್ಪೀಕರ್ ಥರ ಆಪ್ಷನ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇನ್ನೂ ಅದು ಲಾಂಚ್ ಆಗಿಲ್ಲ, ಇನ್ನೂ ಅದನ್ನು ಇಂಟಿಗ್ರೇಟ್ ಮಾಡಿಲ್ಲ. ಬಟ್ ಮುಂದಕ್ಕೆ ಇಂಟಿಗ್ರೇಟ್ ಮಾಡ್ತಾರೆ. ಸ್ಪೀಕರ್ ಹಾಕೋದಕ್ಕೆ ಜಾಗ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಬ್ಲೂಟೂತ್ ಮುಖಾಂತರ ಇದು ಕನೆಕ್ಟ್ ಆಗುತ್ತೆ. ಝೀಲಿಯಾ ಕಂಪ್ನಿಲಿ ನಿಮಗೆ ಪ್ರೈಸಿಂಗ್ ಬಂದು ಈ ಗಾಡಿನೇ ಒಂದು ಸ್ವಲ್ಪ ಜಾಸ್ತಿ ರೇಂಜಲ್ಲಿರೋಂಥದ್ದು. ನಿಮಗೆ ಅರೌಂಡ್ ಇದು 90,000ಗೆ ಗ್ರಾಫೆನ್ ಜೆಲ್ ಬ್ಯಾಟ್ರಿ ಸಿಗುತ್ತೆ. ಇನ್ನು ಲಿಥಿಯಮ್ ಆದರೆ ನಿಮಗೆ 95,000 ಸಿಗುತ್ತೆ. ಈ ಮಾಡಲ್ಲು X1 ಸೀರೀಸಲ್ಲಿ ಈ ಮಾಡಲ್ಲು, ಗ್ರೇಸಿ ಸೀರೀಸಲ್ಲಿ ಈ ಮಾಡಲ್ಲು, ಇವೆರಡೂ ಒಂದೇ ಪ್ರೈಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ X1 ಆದರೂ ಯುಟಿಲೈಸ್ ಮಾಡ್ಬೋದು ಅಥವಾ ಗ್ರೇಸಿ ಆದರೂ ಯುಟಿಲೈಸ್ ಮಾಡ್ಬೋದು. ಇಲ್ಲಿ ಬಂದು ನಿಮಗೆ ವೇಣು ಮೋಟರ್ಸ್ ಗಾಡಿಗಳು ನಿಮಗೆ ಸೆಗ್ಮೆಂಟ್ ಸಿಗ್ತಾ ಹೋಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಗಾಡಿ ಬಂದು ನಿಮಗೆ ಅಫೇರ್ ಪ್ಲಸ್. ಸೊ ಇದ್ರ ಪ್ರೈಸ್ ಬಂದು ನಿಮಗೆ 45,000ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಥಂಡರ್ ಬಂದು ನಿಮಗೆ ಎಲ್ಲರಿಗೂ ಗೊತ್ತಿರೋ ಗಾಡಿ. ಸೊ ಥಂಡರ್ ಬಂದು ನಿಮಗೆ ಇವಾಗ ಪ್ರೈಸ್ ಬಂದು 68,000ಗಿದೆ. ಇದರ ಮೈಲೇಜ್ ಬಂದು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ 90 to 100 ಇದೆ ಈಗ ಇದು. ಸೊ ಇದರ ಅಫೇರಲ್ಲೂ ಸಿಗುತ್ತೆ 90 to 100, ಅದು 58,000. ಥಂಡರಲ್ಲಿ ನಿಮಗೆ 68,000 ಆಗುತ್ತೆ. ಸೊ ಅದೇ ರೀತಿ ವೇಣು ಮೋಟರ್ಸಿಂದ ಹೊಸದಾಗಿ ಲಾಂಚ್ ಆಗಿರೋಂಥ ಲಿಬರ್ಟಿ ಪ್ಲಸ್ ಇದೆ. ಸೊ ಲಿಬರ್ಟಿ ಪ್ಲಸ್ ನಿಮಗೆ ಗಾಡಿ ಇವಾಗ ಸದ್ಯಕ್ಕೆ ಅಷ್ಟು ಸ್ಟಾಕಲ್ಲಿಲ್ಲ. ಎಷ್ಟು ಸ್ಟಾಕಲ್ಲಿದೆ ನಿಮಗೆ ಅದನ್ನು ನೋಡ್ಬೋದು. ಇದರದ್ದು ಮೇಯ್ನ್ ಅಡ್ವಾಂಟೇಜ್ ಏನಂತಂದರೆ ಕಡಿಮೆ ರೇಟಿಗೆ ನಿಮಗೆ ವಿತ್ ಡಬಲ್ ಡಿಸ್ಕ್ ಬರುತ್ತೆ, 12 ಇಂಚ್ ಟಯರ್ಸ್ ಬರುತ್ತೆ. ಎರಡೂ ಕಡೆ, ಹಿಂದೆ ಮುಂದೆ ಎರಡೂ ಕಡೆನೂ 12 ಇಂಚ್ ಟಯರ್ಸ್ ಬರುತ್ತೆ. ಸೊ ಲಿಬರ್ಟಿ ಪ್ಲಸ್ ಬಗ್ಗೆ ಆಲ್ರೆಡಿ ನಿಮಗೆ ವೀಡಿಯೋಸ್ಗಳಲ್ಲೆಲ್ಲ ಬಂದಿದೆ. ಸೊ ನೋಡ್ಬೋದು ನೀವು. ಪ್ರೊಜೆಕ್ಟರ್ ಹೆಡ್ಲೈಟ್ ಯೂಸ್ ಮಾಡಿದ್ದಾರೆ ಇದಕ್ಕೆ. ಸೊ ಇದ್ರ ಪ್ರೈಸ್ ಬಂದು ನಿಮಗೆ ಅರೌಂಡ್ ನಿಮಗೆ ಇದು 68,000ವರೆಗೂ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚಿಂದ 1.5 ವರ್ಷ ಆಯಿತು ನಾನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದ್ದು. ಸೊ ವಿಸ್ಮಯ್ EV ಅನ್ನೋ ಒಂದು ಕಂಪ್ನಿಯಲ್ಲಿ ನಾವು ವೇಣು ಮೋಟರ್ಸ್ ಅವರ ಗಾಡಿಗಳನ್ನ ಸೇಲ್ ಮಾಡ್ತಿದ್ವಿ. ಅದೇ ರೀತಿಯೇ ಇವಾಗ ಸೊ ಈ ಝೀಲಿಯಾ ಕಂಪ್ನಿ ಬಂದು ಈಗ ಸಿಸ್ಟರ್ ಕನ್ಸರ್ನ್ ಕಂಪ್ನಿಯಾಗಿ, ವಿಸ್ಮಯ್ EV ಸಿಸ್ಟರ್ ಕನ್ಸರ್ನ್ ಕಂಪ್ನಿಯಾಗಿ ಚಾರ್ವಿ ಇ ಬೈಕ್ಸ್ ಅಂತ ಹೇಳ್ಬಿಟ್ಟಂತ
ಈಗ ಹೊಸದಾಗಿ ಶುರು ಮಾಡಿದ್ದೀವಿ. ಸೊ ಈಗ ಜೀಲಿಯೋ ಗಾಡೀಸ್ಗಳೆಲ್ಲ ನಿಮಗೆ ಚಾರ್ವಿ ಈ ಬೈಕ್ಸಲ್ಲಿ ಸಿಗುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬ್ರಾಂಚಸ್ ಬಂದು ನಿಮಗೆ ಬ್ಯಾಂಗ್ಳೂರಲ್ಲಿದೆ, ತುಮಕೂರಲ್ಲಿದೆ ಮತ್ತು ಅರಸೀಕೆರೆಯಲ್ಲಿದೆ. ಸೊ ನಾವು ಮೂರು ಕಡೆ ಇರೋದಲ್ದಲೇ ಇದು ನಿಮಗೆ ಕೋಲಾರಲ್ಲೂ ಕೂಡ ಸಿಗುತ್ತೆ ಡೀಲರ್ಶಿಪ್ಪು. ಆಲ್ರೆಡಿ ಡೀಲರ್ಸ್ ಇದ್ದಾರೆ. ಸೊ ಕೋಲಾರಲ್ಲಿದೆ. ಅದಾದ ನಂತರ ನಿಮಗೆ ಹಾಸನಲ್ಲಿ 2 ಕಡೆ ಇದೆ. ಹಾಸನ್ನು ಮೈನ್ ಸಿಟಿಲಿ ಒಂದಿದೆ. ಅದಾದ ನಂತರ ನಿಮಗೆ ಹೊಳೆನರಸೀಪುರದಲ್ಲಿ ಒಂದಿದೆ. ಅದಾದ ನಂತರ ನಿಮಗೆ ಚಿಕ್ಕಮಂಗ್ಳೂರಲ್ಲಿ ಅಜ್ಜಂಪುರದಲ್ಲಿ ಒಂದಿದೆ. ಆಮೇಲೆ ನಿಮಗೆ ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಸೊ ಸದ್ಯದರಲ್ಲೇ ಚಾರ್ವಿ ಈ ಬೈಕ್ಸ್ ಕೂಡ ಮೈಸೂರಲ್ಲಿ ಓಪನ್ ಆಗ್ತದೆ ಅಂತ ಎಲ್ಲದಕ್ಕೂ ಸಿದ್ಧತೆಗಳು ನಡೀತಾ ಇದ್ದಾವೆ. ಸೊ ಇದನ್ನು ನಾವು ಆಲ್ಮೋಸ್ಟ್ ಆಲ್ ಇವಾಗ ಎಂಟೈರ್ ಡಿಸ್ಟ್ರಿಬ್ಯೂಟರ್ಶಿಪ್ಪು ಜೀಲಿಯೋ ಕಂಪ್ನಿಗೆ ಕರ್ನಾಟಕಕ್ಕೆ ನಾನು ತೊಗೊಂಡಿದ್ದೀನಿ. ಇದಲ್ದಲೇ ಇವಾಗ ಸದ್ಯಕ್ಕೆ 8 ಜನ ಡೀಲರ್ಸ್ಗಳು ಇವಾಗ ಆಲ್ರೆಡಿ ಇದ್ದಾರೆ ಮತ್ತು ಇನ್ನೂ ಡೀಲರ್ಸ್ಗಳ್ನ ಅಪ್ರೋಚ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ಆಲ್ ಕರ್ನಾಟಕ ತುಂಬ ಈ ಗಾಡಿಗಳ್ನ ಒಳ್ಳೆ ಕ್ವಾಲಿಟಿ ಗಾಡಿಗಳ್ನ ಕೊಡಬೇಕು ಅಂತ ಬಿಟ್ಟಂತೆ. ಬರೀ ಗಾಡಿಗಳು ಕೊಟ್ಟರೆ ಆಗೋದಿಲ್ಲ, ಯಾವುದೇ ಏನೇ ಕೊಟ್ಟರೂ ಕೂಡ ಒಂದು ಕ್ವಾಲಿಟಿ ಇರೋಂಥ ಗಾಡಿಗಳ್ನ ಕೊಡಬೇಕು ಅಂತ ಬಿಟ್ಟಂತಲೇ ಪ್ರಯತ್ನ ಪಡ್ತಾಯಿದ್ದೀವಿ. ಆ ಪ್ರಯತ್ನಕ್ಕೋಸ್ಕರನೇ ಒಂದು ಹೊಸ ಕಂಪ್ನಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಚಾರ್ವಿ ಈ ಬೈಕ್ಸ್ ಅಂತ ಬಿಟ್ಟಂತ. ಸೊ ಹಾಗಾಗಿ ನಿಮಗೆ ಈ ಗಾಡಿಗಳೆಲ್ಲದನ್ನು ನೀವು ಒಂದು ಸತಿ ಬಂದು ಎಲ್ಲ ಶೋರೂಮ್ಗಳು ನಾನು ಹೇಳಿದಂಗೆ ನಿಮ್ಮ ಸ್ಕ್ರೀನ್ಗಳಲ್ಲಿ ನಿಮಗೆ ಎಲ್ಲರೂ ನಂಬರ್ಸ್ ಬರ್ತಾ ಇರುತ್ತೆ. ಪ್ರತಿಯೊಂದು ಊರ್ದು ನಿಮಗೆ ಡೀಲರ್ಸ್ಗಳದ್ದು ನಂಬರ್ಸ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರಿಗೂ ಕಾಲ್ ಮಾಡಿ ನಿಮ್ಮ ಲೊಕೇಶನ್ಗಳಲ್ಲಿ ನೋಡ್ಕೊಳ್ಳಿ. ನಿಮ್ಗೆ ಹತ್ತಿರವಾದ ಲೊಕೇಶನ್ಗಳಿಗೆ ನೋಡಿಕೊಂಡು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಗಾಡಿಗಳ ಬಗ್ಗೆ ಎಲ್ಲದನ್ನು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇಲ್ಲಿರೋದು ಇಷ್ಟು ಗಾಡಿ ಆದ್ರೂ ಇನ್ನೂ 12 ಮಾಡಲ್ ಇದ್ದಾವೆ. ಸೊ ಅದೆಲ್ಲ ನಿಮಗೆ ಬ್ರೋಷರ್ಸಲ್ಲಿ ಸಿಗುತ್ತೆ. ಸೊ ನೋಡಿಬಿಟ್ಟು ನೀವು ಶೋರೂಮ್ಗೆ ಒಂದು ಸತಿ ವಿಸಿಟ್ ಮಾಡಿ, ಗಾಡಿ ಕಣ್ಣಾರೆ ನೋಡಿದಾಗಲೇ ನಿಮಗೆ ಅದು ಅನುಭವ ಆಗೋದು. ನಾನು ಇಲ್ಲಿ ಎಷ್ಟೇ ವಿಡಿಯೋ ಮಾಡಿ ಏನೇ ಮಾಡಿ ನಿಮಗೆ ತೋರಿಸ್ಬೋದು, ಬಟ್ ಆದರೆ ಫೋನಲ್ಲಿ ನಿಮಗೆ ಈ ಗಾಡಿ ಸ್ಪೆಸಿಫಿಕೇಷನ್ಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನಿಮಗೆ ಹೇಳಿದಾಗ ನಿಮಗೆ ಅದು ಅನುಭವಕ್ಕೆ ಬರೋದಿಲ್ಲ. ನೀವು ಪ್ರತಿಯೊಬ್ಬರೂ ಬಂದು ಈ ಗಾಡಿಗಳ್ನೆಲ್ಲ ಶೋರೂಮಲ್ಲಿ ನೋಡಿ. ಯಾಕಂತಂದರೆ ಇದರದ್ದು ಲುಕ್ಸ್ ಬಂದು ನಿಮಗೆ ಇಂಪ್ರೆಸ್ ಆಗೋದು ನಿಮಗೆ ಗಾಡಿ ಹತ್ತಿರದಿಂದ ನೋಡಿದಾಗ, ಟೆಸ್ಟ್ ಡ್ರೈವ್ ಮಾಡಿದಾಗ. ಅದನ್ನು ನಾನು ಎಷ್ಟೇ ಹೇಳ್ಬೋದು ನಾನು ನಿಮಗೆ ಆ ಗಾಡಿ ತುಂಬ ಚೆನ್ನಾಗಿದೆ, ಈ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟಂತ. ಬಟ್ ಆದರೆ ನೀವು ಟೆಸ್ಟ್ ಡ್ರೈವ್ ಮಾಡೋವರೆಗೂ ನಿಮಗೆ ಗಾಡಿ ಹೇಗಿದೆ ಅಂತ ಹೇಳ್ಬಿಟ್ಟಂತ ನಿಮಗೆ ಗೊತ್ತಾಗೋದಿಲ್ಲ. ಒಂದು ಸತಿ ಬಂದು ಎಲ್ಲರೂ ಶೋರೂಮಲ್ಲಿ ವಿಸಿಟ್ ಮಾಡಿ ಕ್ಲೀನಾಗಿ ಅದನ್ನು ಯಾವ್ದು ಗಾಡಿ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಟೆಸ್ಟ್ ಡ್ರೈವ್ ಮಾಡಿ ನೋಡಿ ತೊಗೊಳ್ಳಿ. ಸೊ ಪರ್ಟಿಕ್ಯುಲರ್ ಏಜು ಜೆಂಡರ್ಗೆಲ್ಲ ಸೆಟ್ ಆಗೋಂಥದ್ದು ಇದ್ದಾವೆ. ಸೊ ನೀವು ನೋಡಿ ಹೋಗಿ ಅಲ್ಲಿ ತೊಗೊಳ್ಳಿ. ಸೊ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.